ಏನ್ರಿ ನಮಗ ಸೋಚಂಡ್ ಬಾಳ ತಿಪ್ಪಲ ಅದ. ನಮ್ಗೆ ನೀರು ಬೇಕು, ಮೋರಿ ಬೇಕು, ರಾತ್ರಿ ಮೀನ್ ಬೇಕ್ರಿ. ಇದು ಎಲ್ಲಿ ಯಾವ್ದಂದ್ರೆ ಬಾಳ ದೂರಲ್ಲ, ಜಿಲ್ಲಾ ಅಧಿಕಾರಿಗಳ ಮನೆಯಿಂದ ಹೊಸ ಜಿಲ್ಲಾ ಕೋರ್ಟ್ ನಿಂತ ಕೇವಲ ಅರ್ಧ ಕಿಲೋಮೀಟರ್ ನಿಲ್ಲಿದೆ. ಶೌಚಾಲಯ ಮಾಡಿದ್ರಿ 10 ವರ್ಷದಿಂದ ಅದಕ್ಕೆ ಏನು ಉಪಯೋಗ ಇಲ್ಲ ರೀ, ಇನ್ನೂ ಉದ್ಘಾಟನೆ ಆಗಿಲ್ಲ. ನಿನ್ನೆ ನನಗೆ ಬಂದು ಭೇಟಿ ನೀಡಿದಾಗ ಬೇರೆ ಊರಿಗೆ ಹೋಗತಕ್ಕಂಥದ್ದು ಬಂದ್ ಮಾಡಿ ಇವತ್ತು ಬೆಳಗ್ಗೆ ಈ ವಾರ್ಡ್ನಲ್ಲಿ ಬಂದು ನೋಡಿದ್ರೆ ಕಂಪ್ಲೇಂಟ್ ಮೂಗು ಮುಚ್ಕೊಂಡು ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅದ. ಚಂಬ ಹಿಂದೂ ಪ್ರಕಾರ ಯಾವ್ದು ಕೊಡ್ರಿ. ನೀವು ಬಂದಾಗ ಅಲ್ಲಿ ತರ್ತೀರಿ, ಅಲ್ಲಿ ಏನಾಗ್ತದೆ ಜನಸಂಖ್ಯೆ ಹೆಚ್ಚಿಗೆ ಜಗಳ ಆಗ್ತದೆ. ಇವೆಲ್ಲ ಚಾರವಾದ್ರೆ ಸಮಸ್ಯೆ ಮುಗಿತದ. ಬೇಕು ಏನ್ ಬೇಕು, ಏನ್ ಬೇಕು, ಏನ್ ಬೇಕು, ಬೇಕು. ಕ್ಯಾನ್ಸಲ್ ಮಾಡಿದ್ದೀನಿ. ಈ ಮನುಷ್ಯ ಫೋನ್ ಮಾಡಿದ, ಪಾಪ ನೋಡಕ್ ಟೈಮ್ ಫಿಕ್ಸ್ ಮಾಡಿ ಹೇಳಿನಿ. ಈ ಕಸದ ಗಾಡಿ ಒಂದು ವ್ಯವಸ್ಥೆ ಬರ್ಲಿ ಆಯ್ತಾ, ಕಸದ ಗಾಡಿ ಏನ್ ಬೇಕು, ಏನ್ ಬೇಕು, ಏನ್ ಬೇಕು, ಬೇಕು, ಏನ್ ಬೇಕು, ಬೇಕು. ಆ ಪೋತರಾಜರು ಬರ್ಲಾತಾರ ಮನೆಗ. ಯಾಕೆ ಬರಲ್ರ ಅಂದ್ರೆ ಅವ್ರು ಶಾಣ್ಯಾರ ದುಡ್ಕೊಂಡ್ ತಿನ್ಲಕತ್ತಾರ. ಆ ಬುರುಬರು ಮರ್ಗ ಮಾಡ್ಸರ್ ಬರ್ಲಾತಾರನ. ನಿಮ್ಮ ಏನ್ ಬೇಕು, ಏನ್ ಬೇಕು, ಬೇಕು, ಏನ್ ಬೇಕು, ಏನ್ ಬೇಕು, ಬೇಕು, ಏನ್ ಬೇಕು. ಬಾಬಾ ಬದಲಾಗಿ ಚಂಬ ಹಿಂದೂ ಪ್ರಕಾರ ಯಾವ್ದು ಕೊಡ್ರಿ. ಏನ್ ಬೇಕು, ಏನ್ ಬೇಕು, ಏನ್ ಬೇಕು. ಕೇಳ್ಬೇಕು, ಏನ್ ಬೇಕು, ಏನ್ ಬೇಕು. ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ವಾರ್ಡ್ ನಂಬರ್ 2 ಗಂಗಾನಗರ ಮತ್ತು ಹನುಮೂನ್ ಕಾಲನಿಯಲ್ಲಿ ಮೂಲಭೂತ ಸೌಕರ್ಯ ಈಗ ಜಿಲ್ಲೆಯಲ್ಲಿ 32 ಜಿಲ್ಲೆಯಲ್ಲಿ ಕೊನೆ ಸ್ಥಾನದಾಗಿರ್ತಕ್ಕಂಥ ಜಿಲ್ಲೆ. ಈ ಮನೆ ಜಿಲ್ಲೆಯಾಗ 16 ವರ್ಷ ಆದ್ರೆ ಹೆಂಗೆ ನಮ್ಮ ಜಿಲ್ಲೆಯಲ್ಲಿ ಮಲತಾಯಿ ಧೋರಣೆ ಅದ, ಅದರಲ್ಲಿ ಕೂಡ ಏನದ 32 ವಾರ್ಡ್ನಲ್ಲಿ ಇದು ಒಂದು ವಾರ್ಡ್ ಕೂಡ ಏನದ ಸಂಪೂರ್ಣ ಮೂಲಭೂತ ಸೌಕರ್ಯ ಇಲ್ಲ, ಸ್ವಚ್ಛತೆ ಇಲ್ಲ, ಮತ್ತೆ ಇಲ್ಲ ಅಂದ್ರೆ ಕುಡಿ ನೀರಿಗೆ 3 ಬೋರಿಂಗ್ ಇದ್ರು ಬೋರಿಂಗ್ ಕೆಟ್ಟವ. ವಿಶೇಷವಾಗಿ ಮಹಿಳೆಯರಿಗೆ ಶೌಚಾಲಯ ನಿರ್ಮಾಣ ಆದರೂ ಕೂಡ ಇನ್ನೂ ಅದು ಉದ್ಘಾಟನೆ ಬಗ್ಗೆ ಕಂಡಿಲ್ಲ. ಸ್ವಚ್ಛ ಮಾಡಬೇಕಿದ್ರಲಿಂತ ಏನದ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಇರ್ತಕ್ಕಂಥ ಈ ನಿವಾಸಿಗಳು ನಿನ್ನೆ ನನಗೆ ಬಂದು ಭೇಟಿ ನೀಡಿದಾಗ ಬೇರೆ ಊರಿಗೆ ಹೋಗತಕ್ಕಂಥದ್ದು ಬಂದ್ ಮಾಡಿ ಇವತ್ತು ಬೆಳಗ್ಗೆ ಈ ವಾರ್ಡ್ನಲ್ಲಿ ಬಂದು ನೋಡಿದ್ರೆ ಕಂಪ್ಲೇಂಟ್ ಮೂಗು ಮುಚ್ಕೊಂಡು ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅದ. ಇದು ಎಲ್ಲಿ ಯಾವ್ದಂದ್ರೆ ಭಾಳ ದೂರಲ್ಲ, ಜಿಲ್ಲಾ ಅಧಿಕಾರಿಗಳ ಮನೆಯಿಂದ ಹೊಸ ಜಿಲ್ಲಾ ಕೋರ್ಟ್ಲಿಂತ ಕೇವಲ ಅರ್ಧ ಕಿಲೋಮೀಟರ್ ನಿಲ್ಲಿದೆ. ಅಂಥದ್ರಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೌರಾಯುಕ್ತರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಬೇಕು. ಸಂಬಂಧಪಟ್ಟವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳು. ಕೆಳಮಟ್ಟದ ಅಧಿಕಾರಿಗಳು ಏನಂತ ಕಳ್ಳಾಟ ಆಡ್ತಾರೆ, ಅವ್ರು ಯಾರ್ಯಾರು ಅಲ್ಲಿ ಯಾರು ಹೇಳ್ತಾರೆ ಅವರೇ ಮನೆ ಮುಂದೆ ಸಾಫ್ ಮಾಡೋದು, ಅಲ್ಲೇ ಬ್ಲೀಚಿಂಗ್ ಪೌಡರ್ ಹೊಡಿತಕ್ಕಂಥ ಕೆಲಸ ಆಗ್ತದೆ. ಅದು ಆಗಬಾರ್ದು. ತಕ್ಷಣ 24 ಗಂಟೆ ಒಳಗೆ ಈ ಸ್ಥಳಕ್ಕೆ ಭೇಟಿ ನೀಡಿ ಇದು ಸಮಸ್ಯೆ ಬಗೆಹರಿಸಿದ್ರ ಸರಿ. ಇಲ್ಲದಿದ್ರೆ ಯಾದಗಿರಿಲಿಂದ ಸೇಡಂಗೆ ಹೋಗ್ತಕ್ಕಂಥ ರಸ್ತೆ ಏನದ
ಹನುಮಾನ್ ಟೆಂಪಲ್ ಅಲ್ಲಿ ಸರ್ಕಲ್ ಬಂದ್ ಮಾಡಿಕೇಸಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ. ನೀರಿಲ್ರಿ ನಮ್ಮ ಓಣಿಗೆ ಮೋರಿ ಹಸ ಇಲ್ಲ, ನೀರಿಲ್ಲ, ಬಾತ್ರೂಮ್ ಇಲ್ಲ. ಹೆಣ್ಮಕ್ಳಿಗೆ ಭಾಳ ತೊಂದರೆ ಆಗ್ಯದ. ನಾವು ಹೊರಗಡೆ ಹೋಗ್ತೀವಿ ಏನಂದು ನಮ್ಗೆ ನೀರು ಬೇಕು, ಮೋರಿ ಬೇಕು, ಬಾತ್ರೂಮಿಂದ ಬೇಕ್ರಿ. ನಮ್ಮ ಕಡೆ ಮೋರಿ ಇಲ್ಲ, ನಳಗಳು ಇಲ್ಲ. ಎಲ್ಲೋಟ್ ಸರಿಯಾಗಿ ಮಾಡಿ ಕೊಡ್ಬೇಕ್ರಿ ನೀವು ಎಲ್ಲರೂ. ನಿಮ್ಮ ಹೆಸರು? ಗಂಗಮ್ಮ. ಏನ್ರಿ ನಮ್ಗೆ ಶೋಚಂಡ್ ಭಾಳ ತಿಪ್ಪಲ ಅದ, ನೀರಿನ ಭಾಳ ತಿಪ್ಪಲ ಅದ, ಮೋರಿ ವಾಸನ ಅದ. ಯಾರು ಇಲ್ಲಿ ಮೋರಿ ತೆಗಿಲಕ್ಕೆ ಬರೋದಿಲ್ಲ, ಯಾವುದಕ್ಕಿಲ್ಲ. 3 ತಿಂಗಳಿಗೊಮ್ಮೆ ಮೋರಿ ತೆಗಿಲಕ್ಕೆ ಬರ್ತಾರ, ತೆಗಿತಾರ, ಹಂಗೆ ಬಿಟ್ಟು ಹೋಗ್ತಾರ. ನಮಗಂತರ ರೋಡಿಗೆ ಹೋಗಿ ಹೋಗೋದಾಗ ನಾಚಿಗೆ ಬರಕತ್ತದ. ಒಟ್ಟು ನೀರೇ ಇಲ್ಲ ಅಲ್ಲಿ? ನೀರೇ ಇಲ್ರಿ, ಮತ್ತೇನ ಶೋಚಣ್ಣ ಚಾಲಿಲ್ಲ. ಮತ್ತೇನೇನು ಆಗ್ಬೇಕಿಲ್ಲ? ಬಾತ್ರೂಮ್ದು ಅದು ಈಗ ಅದು ಚೆನ್ನಪ್ಪಗೌಡ ಕಡಿಸಿದ ಬೀಳು ಬಿದ್ದದ, ಲೈಟ್ ಇಲ್ಲ, ಯಾವ್ದಿಲ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ರಾಜಮ್ರಿ. ಈ ಶೌಚಾಲಯ ಮಾಡಿರಿ 10 ವರ್ಷದಿಂದ ಅದಕ್ಕೆ ಏನು ಉಪಯೋಗ ಇಲ್ಲ ರೀ. ಇನ್ನೂ ಉದ್ಘಾಟನೆ ಆಗಿಲ್ಲ. ಇಲ್ಲಿ ಕೆಲವೊಂದು 3 ಬೋರಿಂಗ್ ಬಂದವ್ರಿ. ನೀರಿನ ಭಾಳ ತಿಪ್ಪಲಾದ ಇಲ್ಲಿ. ನೀರಿನ ತಿಪ್ಪಲಾದ್ಮೇಲೆ ಚರಂಡಿಗಳಂತರ ಒಂದೂ ಸ್ವಚ್ಛ ಇಲ್ಲ ಇಲ್ಲಿ. ಭಾಳ ಕಷ್ಟ ಇದೆ ಹೆಣ್ಮಕ್ಳಿಗೆ. ಶೌಚಾಲಯ ಹೋಗ್ಬೇಕಾದ್ರೆ ಹೊರ ಹೋಗಿ ಬರ್ತಾರೆ. ಪೂರಾ ಎಲ್ಲ ರೋಡಿಗೆ ನಿಂತ ಕೇಸಿಂದ ಹೆಣ್ಮಕ್ಳು ಅವರು ಶೌಚಾಲಯಕ್ಕೆ ಹೋಗಂಗೆ ಆಗಿಬಿಟ್ಟದ. ಭಾಳ ತ್ರಾಸಾದ್ರಿ ಇಲ್ಲಿ. ದಯವಿಟ್ಟು ನಮ್ಗೆ ಅದಕ್ಕೊಂದು ಪರಿಹಾರ ಮಾಡಿ ಕೊಡ್ರಿ. ನಮ್ಮ ನಿಮ್ಮ ಹೆಸರು? ಮೋನೇಶ್ ಅಚ್ಚೋಲ್ ಅಂತ ಹೇಳಿದ್ರಿ.